ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ನಾವು ಯಾರಿಗೂ ತಲೆ ಕೆಡಿಸ್ಕೊಂಡಿರ ಮಾಡಿದ್ರೆ ಎಲ್ಲ ಮಾಡ್ಬೋದು. ಚೆನ್ನಾಗಿದೆ, ಬಟ್ ನನ್ನ ಐಟಿಗೆ ಸಾಲಲ್ಲ ಇದು. ಇದು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಜಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಏನಿವತ್ತು ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಅಂದ್ಕೊಂಡ್ರೆ ಏನಿಲ್ಲ, ನಮ್ಮ ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಇದೆ, ಸಣ್ಣ ಶಾಪಿಂಗ್. ಯಾಕಂದರೆ ನಾವು 10th ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಹಂಗಾಗಿ ಸ್ವಲ್ಪ ಶಾಪಿಂಗ್ ಆಯ್ತಲ್ಲ, ಆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇಲ್ಲೇ ನಮ್ಮ ಕಾಲೇಜ್ ಹತ್ರ ವಿಶಾಲ್ ಮಾರ್ಟ್ ನಾನು ಶಾಪಿಂಗ್ ಮಾಡ್ತಾ ಇರೋದು, ತೋರಿಸ್ತೀನಿ ಬನ್ನಿ. ಹಾಗೆ ಕಾಲೇಜ್ ಮುಂದೆ ಒಂದು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಾನು ವಿಶಾಲ್ ಮಾರ್ಟ್ ಹೋದೆ. ಕಾಲೇಜಲ್ಲಿದ್ದಾಗ ಇಲ್ಲಿಗೆ ಸಲಿ ಬಂದಿದ್ದೀನಿ ಗೈಸ್. ಹೀಗೆ ಹೋಗ್ಬಿಟ್ಟು ಡ್ರೆಸ್ ತೊಗೋಬೇಕು, ತೊಗೊಳ್ಳೋಣ ಬನ್ನಿ. ಒಳಗಡೆ ಅಲ್ಲೋ ಇಲ್ಲ, ಹಂಗಾಗಿ ಇಲ್ಲೇ ಇಟ್ಟುಬಿಟ್ಟು ಹೋಗೋದೀಗ. ನಡಿ ಹೋಗೋದು, ಇದನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕೆ ಅಮೌಂಟ್ ಕೊಡಬೇಕಲ್ಲ, ಹಾಗಾಗಿ ನೆಡ್ಸ್ಕೊ ಬನ್ನಿ ಹೋಗೋಣ. ಈಗ ನೋಡ್ತಾ ಇದ್ದೀನಿ ಗೈಸ್, ಯಾಕೆ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ. ನೋಡೋಣ ನನಗೆ ಫೈನಲಾಗಿ ಅದು ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀನಿ ಗಾಯ್ಸ್, ಯಾವುದೂ ಅಷ್ಟು ಇಷ್ಟ ಆಗ್ತಾಯಿಲ್ಲ, ಯಾಕೆ ತೊಗೊಂಡ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಯಾರು ಫ್ರೆಂಡ್ಸ್ ಕರ್ಕೊಂಬಂದಿದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ರು, ನಾವು ಆರಾಮಾಗಿ ಓಕೆ ನಾವು ಬೇಡವಾ ಅಂತ ಹೇಳ್ಬಿಟ್ಟು ತೊಗೋಬೋದಿತ್ತಲ್ಲ. ಇದು ಚೆನ್ನಾಗಿದೆ, ಬಟ್ ನನ್ನ ಐಟಿಗೆ ಸಾಲಲ್ಲ ಇದು. ಇದು ಚೆನ್ನಾಗಿದೆ, 700. ನೋಡಿ ಗಾಯ್ಸ್, ಎಷ್ಟು ಪ್ಯಾಟ್ರನ್ಸ್ ಇದೆ. ಈ ಕಡೆ ಕಿಡ್ಸ್ ವೇರ್, ಬ್ಯಾಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಎಷ್ಟೊಂದು ತೊಗೊಂಡಿದ್ದೀನಿ. ಕಿಡ್ಸ್ ವೇರ್ ಡ್ರೆಸ್ಸಸ್ ಚೆನ್ನಾಗಿದೆ ಕಲೆಕ್ಷನ್ಸ್. ಪಬ್ಲಿಕಲ್ಲಿ ಲಾಗ್ ಮಾಡೋದು ಮಾಡ್ಬೋದು, ನಾವು ಯಾರಿಗೂ ತಲೆ ಕೆಡಿಸ್ಕೊಂಡಿರ ಮಾಡಿದ್ರೆ ಎಲ್ಲ ಮಾಡ್ಬೋದು. ನಾನು ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಪಬ್ಲಿಕಲ್ಲಿ ನಾನು ಮಾಡ್ತಿರೋದು. ಇವತ್ತು ಫುಲ್ ಶಾಪಿಂಗ್ ಗೈಸ್. ಏನಾದರೂ ತೊಗೋಬೇಕಲ್ಲ ಗೈಸ್, ಅದಕ್ಕೆ ತೊಗೋತಾ ಇದ್ದೀನಿ. ಇಲ್ಲಿ ಏನು ತೊಗೊಳ್ಳಿ? ಜ್ಯೂಸಸ್ ಎಲ್ಲ ಏನೂ ಬೇಡ ನನಗೆ, ನೋಡೋಣ ತಿನ್ನೋಕೆ ಏನು ತೊಗೋತೀನಿ ಅಂತ. ಮತ್ತು ತಿನ್ನೊಂದೇನು ಗೊತ್ತಾ, ಅಲ್ಲಿದೆಯಲ್ಲ ಅದೆಲ್ಲ 20 ರೂಪೀಸ್ಗೆಲ್ಲ ಸಿಗುತ್ತಿಲ್ಲ. ಮ್ಯಾಟು 20, 40, 100 ಎಲ್ಲ ಥರನೂ ಸಿಗುತ್ತೆ. ನಾನು ಮೊದಲೇ ಸಿಹಿ ತಿನ್ನೋದು ಜಾಸ್ತಿ. ನೋಡೋಣ ಚಾಕ್ಲೇಟ್ ತೊಗೋತೀನಿ, ಏನು ತೊಗೋತೀನಿ ಅಂತ. ನೋಡಿ ಗಾಯ್ಸ್, 20 ರೂಪೀಸ್ಗೆಲ್ಲ ಸಿಗ್ತಿದೆ ಈ ಥರದ್ದು. ಈ ಮ್ಯಾಟ್ ತೊಗೋತಾ ಇದ್ದೀನಿ, ಕೈಯಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ಲ, ಬಟ್ ನಾನು ತೊಗೊಳಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ಇದಷ್ಟೇ. ಡೋರ್ ಮ್ಯಾಟ್ಸ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ. ನೋಡೋಣ, ಇದೇ ತೊಗೊಳ್ಳ ಬೇರೆ ತೊಗೊಳ್ಳ ನೋಡ್ತೀನಿ. ಗಿಫ್ಟ್ ಮಾಡಬೇಕು, ಇಲ್ಲೇ ತೊಗೊಳ್ಳ ಇಲ್ಲ ಒರಿಜಿನಲ್ ಪ್ಲ್ಯಾಂಟ್ ತೊಗೊಳ್ಳ ನೋಡೋಣ. ಒರಿಜಿನಲ್ಲೇ ತೊಗೊಳ್ಳೋದು ಬೆಟರ್ ಅನಿಸುತ್ತೆ, ಚೆನ್ನಾಗಿದೆ. ತುಂಬ ಏನು ಶಾಪಿಂಗ್ ಮಾಡಲಿಲ್ಲ ಗೈಸ್, ಒಂದು ರೇಂಜಿಗೆ ಮಾಡಿದ್ದೀನಿ. ಈಗ ನಾನು ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಹೋಗ್ಬೇಕಾಗಿರೋದು ನೆಲಮಂಗ್ಲ, ಆಯಿತಾ? ನೆಲಮಂಗ್ಲ ಹೋಗ್ಬೇಕಾಗಿರೋಳು ತಿರ್ಗಾ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನಗೆ ರೂಢಿ ಆಗಿತ್ತಲ್ಲ, ಅಂದರೆ ಅಶ್ನಗುಂಟೆಗೆ ಹೋಗ್ತಿದ್ದೆ ಅಂತ ರೂಢಿ ಆಗಿತ್ತಲ್ಲ, ಸುಮ್ಮನೆ ರೋಡ್ ದಾಟ್ಕೊಂಡು ಬಂದಿದ್ದೀನಿ. ನಾನು ಆ ಕಡೆನೇ ಹೋಗ್ಬೇಕಿತ್ತು, ಆ ಕಡೆನೇ ನಿಂತಿದ್ದೆ ನಾನು.
ಸುಮ್ಮನೆ ರೋಡ್ ದಾಟ್ಕೊಂಬಂದೆ. ತಿರ್ಗಾ ಅಲ್ಲಿಗೆ ಹೋಗ್ಬೇಕು ಗೈಸ್. ಹಿಂಗೆ ಸಣ್ಣ ಸಣ್ಣ ಎಡವಟ್ಟು ಮಾಡ್ಕೊಳ್ಳೋದು ನಾನು. ಈಗ ತಿರ್ಗಾ ರೋಡ್ ದಾಟಬೇಕಾಗೈತಿ. ತೊಗೊಳಕ್ಕೆ ಈಗ ಬಾಂಬೆ ಹೋಲ್ಸೇಲ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಅದೇ ನೋಡೋಣ, ವಾಸ್ತು ಗಿಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದನ್ನೇ ತೊಗೊಳ್ಳೋದು. ನನ್ನ ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲ ಈ ಗಾಡಿ ಸೌಂಡಲ್ಲಿ, ಏನು ಅಂದ್ಕೋಬೇಡಿ ಆಯಿತಾ. ಹೋಲ್ಸೇಲ್ ಪ್ರೈಸ್ ಗೈಸ್ 110 ರುಪೀಸ್. ಬಟ್ ಕೆಲವೊಂದಕ್ಕೆ ಮಾತ್ರ ಬೇರೆ ಪ್ರೈಸ್ ಇರುತ್ತೆ. ಮಿಕ್ಕಿದ ಎಲ್ಲದಕ್ಕೂ 110 ರುಪೀಸೇ. ನೀವು 110 ಏನಾದರೂ ಬಂದು ತೊಗೊಳಂಗಿದ್ರೆ ಇಲ್ಲಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಥರನೂ ಸಿಗುತ್ತೆ. ಗಿಫ್ಟ್ ಐಟಮ್ ನೋಡ್ತಾ ಇದ್ದೀನಿ. ಈ ಲೈಟಿಂಗ್ ಚೆನ್ನಾಗಿರುತ್ತೆ. ವಾಸ್ತು ಪ್ಲ್ಯಾಂಟ್ ಸಿಕ್ಕಲಿಲ್ಲ, ಹಂಗಾಗಿ ಬೇರೆ ಗಿಫ್ಟ್ ತೊಗೊಂಡೆ. ಗಿಫ್ಟ್ ತೊಗೊಂಡಿದ್ದಾಯಿತು. ಏನಾದ್ರು ತಿನ್ಬೇಕು ಅನಿಸ್ತೈತೆ, ಅದಕ್ಕೆ ಹಲಸಿನಣ್ಣು ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಎಷ್ಟು ಹಲಸಿನಣ್ಣು? ಕೊಡಿ. ನಮ್ಮ ಮನೇಲಿ ಎಲ್ಲರಿಗೂ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಹಲಸಿನಣ್ಣೆಲ್ಲ ಇಷ್ಟಪಟ್ಟು ತಿಂತೀವಿ. ಬಟ್ ಈಗ ತೊಗೊಂಡು ತಿನ್ಬೇಕಾಗೈತೆ ಅಷ್ಟೇ. ತುಂಬ ದಿನದ ನಂತರ ನಮ್ಮ ಕಾಲೇಜ್ ಫ್ರೆಂಡ್ಸ್ ಸಿಕ್ಕಿದ್ಲು, ಹಂಗಾಗಿ ಅವ್ರ ಜೊತೆ ವಿಡಿಯೋ ಮಾಡ್ಕೊಂಡು ಫೋಟೋ ತಕ್ಕೊಂಡೆ. ಆಗಿ ನನ್ನ ಫ್ರೆಂಡ್ ಸಿಕ್ಕಿದ್ಲು, ತುಂಬ ದಿನ ನಂತರ ಕಾಲೇಜ್ ಫ್ರೆಂಡು. ಅಂದರೆ ನಾವು ಫೋನಲ್ಲೂ ಕಾಂಟ್ಯಾಕ್ಟ್ ಇರಲಿಲ್ಲ, ಆದರೂ ಹೆಂಗೋ ಅವಳು ಇಲ್ಲೇ ಏನ್ಕೊ ಬಂದಿಲ್ಲ, ಹಂಗೆ ಇಬ್ಬರು ಸಿಕ್ಕಿದ್ವಿ. ಅವಳೇ ಈಗ ಹೋಗಿದ್ದಾಳೆ. ಅವಳು ಬಾಯ್ ಮಾಡಿಬಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಜೆರಾಕ್ಸ್ ಎಲ್ಲ ಹಾಕ್ಸ್ಕೋಬೇಕು. ನಾನು ಜೆರಾಕ್ಸ್ ಹಾಕ್ಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಪಬ್ಲಿಕ್ಕಲ್ಲಿ ಲಾಗ್ ಮಾಡೋದು ತುಂಬ ಕಷ್ಟ. ನನಗೆ ಗೊತ್ತಿತ್ತು, ಬಟ್ ಈ ರೇಂಜಿಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಟ್ರೈ ಮಾಡಿದ್ದೀನಿ, ಒಂಚೂರು ಹೆದ್ರಕೊಂಡಾಗೆ ಟ್ರೈ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಇದೇ ಥರ ಚೆನ್ನಾಗಿ ಟ್ರೈ ಮಾಡ್ತೀನಿ. ಅಂದರೆ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ಕೋಲ್ಡಾಗಿ ವಾಯ್ಸ್ ಹೋಗ್ಬಿಟ್ಟಿದೆ, ಏನು ಅಂದ್ಕೋಬೇಡಿ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಪರವಾಗಿಲ್ಲ ಆಯಿತಾ. ಅಡ್ಜಸ್ಟ್ ಮಾಡ್ಕೊತೀರಾ ಅಲ್ವಾ? ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಂಡಿರ ಇರಲ್ಲ ಅಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಕೆಲಸನೂ ಮುಗೀತು. ರೈನ್ ಕೋಟ್ ಒಂದು ತೊಗೋಬೇಕು. ನೋಡೋಣ, ನನಗೂ ನನ್ನ ತಂಗಿಗೆ ಇಬ್ರಿಗೂ ತೊಗೋಬೇಕು. ನಾನು ಒಬ್ಬಳೇ ತೊಗೊಂಡು ಅವಳಿಗೆ ತೊಗೊಳ್ಳಿಲ್ಲ ಅಂದರೆ ಅಷ್ಟೇ, ನೈಟೆಲ್ಲ ಜಗಳ ಆಗ್ತಿರುತ್ತೆ. ಈಗ ಇಬ್ರಿಗೂ ಒಂದೊಂದು ರೈನ್ ಕೋಟ್ ತೊಗೊಂಡು ಮನೆಗೆ ಹೋಗಬೇಕು. ಹಾಲೆ ಟೈಮ್ ಆಗಿದೆ, ಹೊಟ್ಟೆ ಬೇರೆ ಹಸಿತಿದೆ. ನೋಡೋಣ, ಜ್ಯೂಸ್ ಏನಾದ್ರು ಕುಡ್ಕೊಂಡು ಹೋಗ್ತೀನಿ. ನಾನು ಒಬ್ಬಳೇ ಮಾತ್ರ ಹೋಟ್ಲಿಗೆ ಹೋಗಿ ತೊಗೊಳ್ಳೋ ಅಂಥದ್ದೆಲ್ಲ ಇಲ್ಲ. ತೊಗೊಂಡ್ರು ಪಾರ್ಸಲ್ ತೊಗೊತೀನಿ, ಅಲ್ಲೇ ತಿನ್ನಲ್ಲ. ಜ್ಯೂಸ್ ತೊಗೊಂಡು ರೈನ್ ಕೋಟ್ ತೊಗೊಂಡು ಮನೆಗೆ ಹೋಗ್ತೀನಿ. ಮನೇಲಿ ಸಿಗ್ತೀನಿ ನಿಮಗೆ. ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೀನಿ. ಈಗ ಬಸ್ಸಲ್ಲಿ ಹೋಗ್ತಾ ಕುಡ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮನೆಗೆ ಹೋಗಿ ರಿಫ್ರೆಶ್ ಆಗಿ ಅಲ್ಲಿಂದ ಬಂದುಬಿಟ್ಟು ನಮ್ಮ ಅಣ್ಣಂಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ಅಯ್ಯೋ ಏನಿವತ್ತು ಎಲ್ಲ ಶಿವನೇ ಬರ್ತಾ ಇದ್ದೆ. ಅವಳು ಶಿವ ತಂದ್ಕೊಟ್ಲು, ಇವಳು ಶಿವ, ಅವಳು ಸೇಮ್ ಅಕ್ಕ. ನಮ್ಮಮ್ಮ ನೋಡೇ ಇಲ್ಲ, ನಮ್ಮಮ್ಮ ಇವಾಗೇ ನೋಡ್ತಿರೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಶಿವ 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 ಶಿವ. ಗಾಯ್ಸ್, ನೆಲಮಂಗಲದಿಂದ ಬಂದಿದ್ದಾಯಿತು. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಏನು ಶಾಪಿಂಗ್ ಮಾಡಿಲ್ಲ, ಸ್ವಲ್ಪನೇ. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದೊಂದು ಟಾಪು. ಇದು ನಾವು ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಯಾವ ಥರ ಬೇಕಾದರೂ. ಇರಿ ತೋರಿಸ್ತೀನಿ. ನಾವು ಹಿಂಗೆ ಮಾಡಿಕೊಂಡ್ರೆ ಈ ಥರ ಸಣ್ಣದಾಗುತ್ತೆ. ನಮ್ಗೆ ಆ ಥರ ಬೇಡ, ಲೆಂತ್ ಬೇಕು ಅಂದರೆ ಹಿಂಗೆ ಇದು ಮಾಡಿಕೊಂಡ್ರೆ ಲೆಂತ್ ಆಗುತ್ತೆ. ಇದೊಂದು ಟಾಪ್ ತೊಗೊಂಡೆ. ನೆಕ್ಸ್ಟ್ ಗೈಸ್, ಇದೊಂದು ಬಾಕ್ಸ್, 3 ಸೆಟ್ಟಿನ ಒಂದು ಬಾಕ್ಸ್. ಜಸ್ಟ್ 25 ರುಪೀಸ್ ಅಷ್ಟೇ 3 ಬಾಕ್ಸಿಗೆ. ತುಂಬ ಗಟ್ಟಿ ಇದೆ. ಇದೊಂದು ತೊಗೊಂಡೆ. ಜೆಲ್ಲಿ ಟ್ರಿಪ್ಪಲ್ಲಿ ತಿನ್ನಬೇಕಲ್ಲ ನಾನು ಚಾಕ್ಲೇಟು, ಅದಕ್ಕೆ ಜೆಲ್ಲಿ ಎಲ್ಲ ಓಪನ್ ಮಾಡಿ ಅಲ್ಲೇ ತಿಂದ್ಬಿಟ್ಟಿದ್ದೀನಿ. ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ಮತ್ತಿನ್ನೇನು ತೊಗೊಂಡೆ? ರೈನ್ ಕೋಟ್ ತೊಗೊಂಡೆ. ಇಲ್ಲೇ ಇದೆ.
2 ರೈನ್ ಕೋಟ್ ತಗೊಂಡೆ, ನನಗೊಂದು ನನ್ನ ತಂಗಿಗೊಂದು ಅಂತ. ಬಟ್ ಅದರಲ್ಲಿ ಒಂದು ಓಪನ್ ಮಾಡಿದ್ದೀನಿ, ಇಷ್ಟು ಲೆಂತ್ ಇದೆ. ಇದೊಂದು ಓಪನ್ ಮಾಡಿದ್ದೀನಿ. ಎಷ್ಟು ಸಣ್ಣದಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಗೊತ್ತಾ, ಫುಲ್ಲು ಇಷ್ಟೇ ಪ್ಯಾಕ್ ಮಾಡಿಕೊಟ್ಟಿರೋದು. ಇಷ್ಟು ದೊಡ್ಡ ರೈನ್ ಕೋಟ್ನ ನನಗೆ ಆ ಥರ ತಿರುಗಿ ಮರ್ಚಕ್ಕೆ ಬರ್ತಾಯಿಲ್ಲ, ಅದನ್ನು ಹಂಗೆ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇನ್ನೇನು ತೊಗೊಂಡೆ ನಾನು, ಇಷ್ಟೇ ಅನಿಸುತ್ತೆ ಇಷ್ಟೇ ತೊಗೊಂಡಿದ್ದು. ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದೆಲ್ಲ ಮುಂದಿನ ವ್ಲಾಗಲ್ಲಿ ಬರುತ್ತೆ. ನೀವೆಲ್ಲರೂ ಹಿಂಗೆ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿಗುವ ಮತ್ತೆ.